ಬೆಂಗಳೂರಿನಲ್ಲಿ ಇವತ್ತು ಎಷ್ಟು ರಸ್ತೆಗಳು ಬರಬೇಕಾಗಿದೆ, ಎಷ್ಟು ಅನುಕೂಲಗಳಾಗಬೇಕಾಗಿದೆ, ಎಷ್ಟು ವ್ಯವಸ್ಥೆ ಆಗಬೇಕಾಗಿದೆ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ನೀವು ಎಷ್ಟು ಸಾವಿರ ಕೋಟಿ ಕೊಡ್ತೀರಿ? ಸೀತಾರಾಮನ್ ಹೇಳ್ಬೇಕು, ನೀವು ಎಷ್ಟು ಸಾವಿರ ಕೋಟಿ ಕೊಡ್ತೀರಿ ನೀವು ಬೆಂಗಳೂರು ಅಭಿವೃದ್ಧಿಗೆ? ಮೆಟ್ರೋ ಈ ಕಡೆ ಕನಕಾಪುರಕ್ಕೆ ಹೋಗಬೇಕು, ರಾಮನಗರಕ್ಕೆ ಹೋಗಬೇಕು, ನೆಲಮಂಗಲ ದಾಟಿ ತುಮಕೂರಿಗೆ ಹೋಗಬೇಕು, ಈ ಕಡೆ ಚಿಕ್ಕಬಳ್ಳಾಪುರದವರೆಗೂ ಹೋಗಬೇಕು. ಮೆಟ್ರೋ ಭಾಳ ಇಂಪಾರ್ಟೆಂಟ್, ಮೆಟ್ರೋ ಭಾಳ ಪ್ರಮುಖ. ಇದನ್ನು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಮತ್ತು ನಮ್ಮಲ್ಲಿ ಬೆಂಗಳೂರು ರೈಲ್ವೆ ಸುಮಾರು ಸಬರ್ಬನ್ ಸ್ವಲ್ಪ ಹೆಚ್ಚು ಕಡಿಮೆ 50 ಕಿಲೋಮೀಟ್ರಿಗೆ ಬೆಂಗಳೂರಿಗೆ ಹೋಗಿ ಬರಬೇಕು. ಬೆಂಗಳೂರಿಗೆ ಬರಬೇಕು. ಜನಕ್ಕೆ ಅನುಕೂಲ. ಕರ್ನಾಟಕ ಸರ್ಕಾರವನ್ನು, ಕರ್ನಾಟಕ ರಾಜ್ಯವನ್ನು ಕಡೆಗಾಣಿಸಿರ್ತಕ್ಕಂಥದ್ದು ಸರಿಯಲ್ಲ. ಬೆಂಗಳೂರು ಮತ್ತೆ ಹೇಳ್ತೀನಿ, ಬೆಂಗಳೂರು ಕೆಂಪೇಗೌಡರ ಕಾಲದಲ್ಲಿ 101 ಕೆರೆಗಳು ಬೆಂಗಳೂರಲ್ಲಿದ್ದದ್ದು. 101 ಈ ಕೆರೆಗಳಲ್ಲಿ ಸುಮಾರು 50 ಕೆರೆಗಳನ್ನು ಎಲ್ಲ ಸೈಟ್ ಮಾಡಿ ಹಂಚಿದ್ದಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ನಾವು ಈಗ ಬೆಂಗಳೂರಿನಲ್ಲಿ ಮಳೆ ಬಂದರೆ ಬೆಂಗಳೂರು ಮುಳುಗೋಗುತ್ತೆ, ಎಲ್ಲ ಕಡೆ ಮುಳುಗೋಗುತ್ತೆ, ಎಲ್ಲ ಕಡೆ ಕಾಲುವೆಯಲ್ಲಿ ನೀರು, ಎಲ್ಲ ಕಡೆ ಜನ ನೋವು ಪಡ್ತಾರೆ, ತೊಂದರೆ ಪಡ್ತಾರೆ. ಆದ್ದರಿಂದ ಬೆಂಗಳೂರಿನ ಅಭಿವೃದ್ಧಿಗೆ, ಒಳಚರಂಡಿ ವ್ಯವಸ್ಥೆಗೆ, ಕಾವೇರಿ ನೀರಿಗೆ, ಸುತ್ತ ಹಳ್ಳಿಗಳ ಅಭಿವೃದ್ಧಿಗೆ ಇದೆಲ್ಲವೂ ಭಾಳ ಇದೆ. ಇದನ್ನು ಬೆಂಗಳೂರಿಗೆ ಮಾತ್ರ ವಿಶೇಷವಾಗಿ ಕೊಡಬೇಕು. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವತ್ತಲ್ಲಿ ಭಾಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಇದು. ಕಲ್ಯಾಣ ಕರ್ನಾಟಕ ನೀವು ಕಡೆಗಾಣಿಸೋಕ್ಕಾಗೋದಿಲ್ಲ. ಮತ್ತು ಮೇಕೆದಾಟು ಬಗ್ಗೆ ನಿಮ್ಮದೇನು ನಿಲುವು? ಸರ್ಕಾರ ಹೇಳ್ಬೇಕೇನಾದರೂ ಒಂದು ನಿಲುವು ಹೇಳಬೇಕು. ಇವರಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು, ಎಲ್ಲ ಮಾಡಿದ್ರು. ಮೇಕೆದಾಟು ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವು ನಮಗೆ ಬೇಕಾಗಿದೆ. ಆದ್ದರಿಂದ ಈ ಸಾರಿ ಕೇಂದ್ರದ ಆಯವ್ಯಯದಲ್ಲಿ ಕರ್ನಾಟಕ ಮೇಲಾಗಬೇಕು, ಕರ್ನಾಟಕಕ್ಕೆ ಹೆಚ್ಚಿನ ಹಣ ಕೊಡಬೇಕು. ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ